ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಖಾಲಿರತಕ್ಕಂಥ AAO ಅಂದರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 590 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾರೆ. ವಿಡಿಯೋನ ಲೈಕ್ ಮಾಡಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LICಯಲ್ಲಿ 590 ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಬೇರೆ ಬೇರೆ ಹುದ್ದೆಗಳು ಅಂದರೆ ಜರ್ನಲಿಸ್ಟ್ ಇರ್ಬೋದು, IT ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಈ ರೀತಿಯ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅಪ್ಲಿಕೇಶನ್ ನೀವು ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕು, ಜೊತೆಗೆ ಆನ್ಲೈನ್ ಮೂಲಕನೇ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಅದರ ನೋಟಿಫಿಕೇಷನ್ ಒಂದ್ಸಲ ನೋಡೋಣ. AAOನ ಜರ್ನಲಿಸ್ಟ್ ಹುದ್ದೆಗಳು ಒಟ್ಟು SC ಅವರು ನೀವು ಇಲ್ಲಿ ಲೀಸ್ಟಿಂಗನ್ನು ನೋಡ್ಕೋಬೋದು. ಇದರ PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಒಟ್ಟು 350 ಹುದ್ದೆಗಳು ಇದರಲ್ಲಿ ಜರ್ನಲಿಸ್ಟ್ ಹುದ್ದೆಗಳು ಕಂಡು ಬರ್ತವೆ. ಜರ್ನಲಿಸ್ಟ್ ಹುದ್ದೆಗಳಿಗೆ ಯಾವುದೇ ಪದವೀಧರರು ಅರ್ಜಿಯನ್ನು ಸಲ್ಲಿಸ್ಬೋದು. 350 ಹುದ್ದೆಗಳು ನಿಮಗೆ ಸಿಗುತ್ತೆ. ಉಳಿದಂಥ ಎಲ್ಲ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. AAO IT ಅವರು 150 ಹುದ್ದೆಗಳಿದೆ, ಹಾಗೂ AAO CA ಅವರು 50 ಹುದ್ದೆಗಳು, AAO ಆ್ಯಕ್ಚುಯಾಲಿಟಿ ಅವರು 30 ಹುದ್ದೆಗಳು. ಅದೇ ರೀತಿ ರಾಜಭಾಷಾ ಅವರು AAO ರಾಜಭಾಷಾ ಅವರು 10 ಹುದ್ದೆಗಳನ್ನು ಪಡ್ಕೋತಾರೆ. ಒಟ್ಟಾರೆ 590 ಹುದ್ದೆಗಳು ಇದರಲ್ಲಿ ಖಾಲಿ ಇದೆ. ಇದರ ಶಾರ್ಟ್ ಫಾರ್ಮ್ಸ್ ಏನೇನು ಅಂತ ಕೆಳಗಡೆ ಕೊಟ್ಟಿದ್ದಾರೆ. SC ST OBC WS ಈ ಥರ ಏನು ಅಂತ ಕೆಳಗಡೆ ಕೊಟ್ಟಿದ್ದಾರೆ. ನೀವು ಇದನ್ನು ನೋಡ್ಕೋಬೋದು. ಕ್ಯಾಂಡಿಡೇಟ್ ಶುಡ್ ಅಪ್ಲೈ 1 ಪೋಸ್ಟ್ ಓನ್ಲಿ. ಯಾವುದಾದ್ರೂ ಒಂದು ಪೋಸ್ಟ್ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖವಾದ ದಿನಾಂಕಗಳೇನು ಅಂತ ನಾವು ನೋಡೋದಾದರೆ, ಶೆಡ್ಯೂಲ್ ಯಾವಾಗಿರುತ್ತೆ. ಅರ್ಜಿ ಸಲ್ಲಿಕೆ ಮಾರ್ಚ್ 2ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಅರ್ಜಿಯನ್ನು ನೀವು ಆನ್ಲೈನಲ್ಲಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸುವ ಆನ್ಲೈನ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹುಡುಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ನೋಟಿಫಿಕೇಷನ್ ಮತ್ತು ಆನ್ಲೈನ್ ಲಿಂಕ್ ಎರಡನ್ನೂ ಕೊಟ್ಟಿರ್ತೀನಿ. ನೀವು ಮೊಬೈಲಲ್ಲಿ ಅರ್ಜಿಯನ್ನು ಹಾಕೋಕ್ಕಾಗೋದಿಲ್ಲ, ನೀವು ಡೆಸ್ಕ್ಟಾಪಲ್ಲಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಅದರ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ, ಅದನ್ನು ನೀವು ಹೋಗಿ ನೋಡ್ಬೋದು. 22 ಮಾರ್ಚ್ 2019 ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ. 20 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಪರೀಕ್ಷೆ 3 ಹಂತದಲ್ಲಿ ನಡೀತದೆ. ಮೊದಲನೇದು ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. 3 ಹಂತದಲ್ಲಿ ಪರೀಕ್ಷೆ ನಡೀತದೆ. ಪ್ರಿಲಿಮ್ಸ್ ಅಂತ ಪರೀಕ್ಷೆ ನಮಗೆ ಪ್ರಿಲಿಮಿನರಿ ಪರೀಕ್ಷೆ 4 ಮತ್ತು 5 ದಿನಾಂಕ 4 ಮತ್ತು 5 ಮೇ 2019 ನಡೀತದೆ. ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಜೂನ್ 28 ನಡೀತದೆ. ಈ 2 ದಿನಾಂಕಗಳನ್ನು ನೀವು ನೋಡ್ಕೋಬೋದು. ಎಲಿಜಿಬಿಲಿಟಿಯನ್ನು ನೋಡೋದಾದರೆ ಮಿನಿಮಮ್ ವಯಸ್ಸು 21 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 30 ವರ್ಷ. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST ಅವ್ರಿಗೆ 5 ವರ್ಷ, OBC ಅವ್ರಿಗೆ 3 ವರ್ಷಗಳು. ಇನ್ನುಳಿದಂಥವ್ರ ಏಜ್ ರಿಲ್ಯಾಕ್ಸೇಷನ್ನ ನೀವು ನೋಟಿಫಿಕೇಷನಲ್ಲಿ ಚೆಕ್ ಮಾಡ್ಕೋಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ, AAO ಜರ್ನಲಿಸ್ಟ್ ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಯಾವುದೇ ಒಂದು ಪದವಿಯನ್ನು ಪಡ್ಕೊಂಡಿದ್ರೆ ಸಾಕು. BA BSc BBA ಅಥವಾ BCom ಯಾವುದೇ ಹುದ್ದೆ ಆದರೂ ನಡೀತದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಜರ್ನಲಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ AAO ಜರ್ನಲಿಸ್ಟ್ ಹುದ್ದೆಗಳಿಗೆ ಯಾವುದೇ ಒಂದು ಡಿಗ್ರಿ ಆದರೆ ಸಾಕು. ಆದರೆ AAO IT ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಇನ್ ಕಂಪ್ಯೂಟರ್ ಸೈನ್ಸು ಅಥವಾ IT ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಆಗಿರಬೇಕಾಗುತ್ತೆ. ಅಥವಾ MSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದ್ರು ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಚಾರ್ಟೆಡ್ ಅಕೌಂಟೆಂಟು ಮತ್ತು AAO ಇದನ್ನು ನೀವು ಚೆಕ್ ಮಾಡ್ಕೋಬೋದು ಯಾವ್ಯಾವ ರೀತಿ ಅಂತ. ಮತ್ತು ವೇತನ ಶ್ರೇಣಿಯನ್ನು ನೋಡೋದಾದರೆ 32,975ರಿಂದ 62,315 ತನಕ ವೇತನ ಶ್ರೇಣಿ ಇರುತ್ತೆ. ಡೀಟೇಲನ್ನು ನೀವು ಅಲೋವೆನ್ಸಸ್ ಎಲ್ಲ ಸೇರಿ ಮುಂದೆ ಇಷ್ಟ ಆಗುತ್ತೆ. ಅದ್ರ ಬಗ್ಗೆ ನೀವು ಡೀಟೇಲ್ಸನ್ನು ತಿಳ್ಕೊಬೋದು ಓದ್ಕೊಂಡಿಲ್ಲಿ. ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ SC ST ಕ್ಯಾಟಗರಿಯವರಿಗೆ ₹100 ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ OBC ಮತ್ತು GM ಕ್ಯಾಂಡಿಡೇಟ್ಗೆ ₹600 ಅರ್ಜಿ ಶುಲ್ಕವನ್ನು ನೀಡಲಾಗಿದೆ. ಅಷ್ಟನ್ನು ನೀವು ಪಾವತಿ ಮಾಡಬೇಕಾಗತ್ತೆ. 3 ಹಂತಗಳಲ್ಲಿ ಪರೀಕ್ಷೆ ನಡೀತದೆ. ಮೊದಲನೇ ಹಂತದ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಈ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ರೀಸನಿಂಗ್ ಎಬಿಲಿಟಿ 35 ಅಂಕಗಳು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 35 ಅಂಕಗಳು, ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಅಂಕಗಳು. ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ದು ಎಷ್ಟೆಷ್ಟು ಅಂಕಗಳನ್ನು ಪಡ್ಕೋಬೇಕು ಅಂತಲೂ ಕೂಡ ಅವ್ರು ಕೊಟ್ಟಿದ್ದಾರೆ. ಈ ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿ ಮಾತ್ರ ಇರ್ತದೆ. 1 ಗಂಟೆಗಳ ಕಾಲಾವಕಾಶ, 100 ಅಂಕಗಳ ಪ್ರಶ್ನೆ ಪತ್ರಿಕೆ, 70 ಅಂಕಗಳು. ಇಲ್ಲಿ 30 ಅಂಕಗಳಲ್ಲಿ ನೀವು 9 ಅಂಕಗಳನ್ನು SC ST ಅವರು ಮತ್ತು ಅದರ್ಸ್ 10 ಅಂಕಗಳಿಂದ ಪಡೆದ್ರೆ ಸಾಕು. ಈ ಪೇಪರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ ಕ್ವಾಲಿಫೈಯರ್ ಇನ್ ನೇಚರ್ ಆಗಿರ್ತದೆ. ಇದನ್ನು ಮೆರಿಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ಈ 35 ಅಂಕಗಳನ್ನು ಏನು ಪಡ್ಕೋತೀರಾ, ಇದು 70 ಅಂಕಗಳನ್ನು ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ಗೆ ಕನ್ಸಿಡರ್ ಮಾಡ್ತಾರೆ.
35 ಅಂಕಗಳಲ್ಲಿ SC/ST ಅವರು 16 ಅಂಕಗಳನ್ನ ಪಡಬೇಕು, ಉಳಿದವರು 18 ಅಂಕಗಳನ್ನ ಪಡಿಬೇಕು. ಎರಡರಲ್ಲೂ ಕೂಡ ರೀಸನಿಂಗಲ್ಲೂ ಕ್ವಾಂಟಿಟೇಟಿವ್ ಎರಡರಲ್ಲೂ ಕೂಡ ಪಡ್ಕೋಬೇಕು. ಓವರ್ ಕಟ್ ಆಫಲ್ಲೂ ಕೂಡ ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ಜೊತೆಗೆ ಎರಡಕ್ಕೂ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದರಲ್ಲಿ ಕ್ವಾಲಿಫೈ ಆದಂಥವ್ರಿಗೆ ಮೇನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಲಾಗುತ್ತೆ. ಅಲ್ಲಿ ರೀಸನಿಂಗು, ಜನರಲ್ ನಾಲೆಡ್ಜ್, ಡೇಟಾ ಅನಾಲಿಸಿಸ್ ಮತ್ತು ಇನ್ಶೂರೆನ್ಸ್ ಬಗ್ಗೆ, LIC ಅಂದಮೇಲೆ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿರಲೇಬೇಕಾಗುತ್ತೆ. ಇನ್ಶೂರೆನ್ಸ್ ಮತ್ತು ಫೈನಾನ್ಸ್ ಬಗ್ಗೆ ಕ್ವಶನ್ ಪೇಪರ್ಸ್ ಇರುತ್ತೆ. ಅಲ್ಲೂ ಕೂಡ ಇಂಗ್ಲೀಷ್ ಪೇಪರ್ ಇರುತ್ತೆ. 2 ಪ್ರಶ್ನೆಗಳಿರ್ತವೆ ಅಲ್ಲಿ, ಒಂದು ಲೆಟರ್ ರೈಟಿಂಗ್, ಒಂದು SI. ಅಲ್ಲಿ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ. 2 ಪ್ರಶ್ನೆಗಳಿಂದ 12 ಅಂಕಗಳ ಒಟ್ಟು ಪ್ರಶ್ನೆ ಇರ್ತದೆ. 9 ಅಂಕಗಳನ್ನು SC/ST ಅವರು, ಉಳಿದಂಥವ್ರು 10 ಅಂಕಗಳನ್ನು ಪಡ್ಕೊಂಡ್ರೆ ಸಾಕು. ಇದನ್ನು ಕೂಡ ಇಂಟರ್ವ್ಯೂ ಮಾರ್ಕ್ಸ್ಗೆ ಕನ್ಸಿಡರ್ ಮಾಡೋದಿಲ್ಲ. ನಂಬರ್ 5 ಈ ಲ್ಯಾಂಗ್ವೇಜನ್ನು ಕನ್ಸಿಡರ್ ಮಾಡೋದಿಲ್ಲ. ಇದು ಕ್ವಾಲಿಫೈಯರ್ ಇನ್ ನೇಚರ್ ಆಗಿರುತ್ತೆ. ಮೊದಲ 4 ಪತ್ರಿಕೆಗಳ 120 ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಒಟ್ಟು 120 ಪ್ರಶ್ನೆಗಳ 300 ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. 2 ಅವರ್ ನಿಮಗೆ ಕಾಲಾವಕಾಶ ಇರುತ್ತೆ. ಓವರಾಲ್ ಆಗಿ 2.5 ಗಂಟೆ ಕಾಲಾವಕಾಶ ಇರುತ್ತೆ ಇಂಗ್ಲೀಷ್ ಪೇಪರನ್ನು ಸೇರಿಸ್ಕೊಂಡ್ರೆ. ಬಟ್ ಇದನ್ನು ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ಇದಾದಮೇಲೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಪಡ್ಕೊಂಡಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಇಂಟರ್ವ್ಯೂವಲ್ಲೂ ಕೂಡ ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಒಟ್ಟು 60 ಅಂಕಗಳನ್ನು ಇಂಟರ್ವ್ಯೂಗೆ ನಿಗದಿ ಮಾಡಲಾಗಿದೆ. ಇದರಲ್ಲಿ ಇದು ಕೂಡ ಕ್ವಾಲಿಫೈ ಆಗಬೇಕಾಗುತ್ತೆ. ಎಲ್ಲ SC/ST ಕ್ಯಾಂಡಿಡೇಟ್ಗಳು 27 ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. OBC ಮತ್ತು ಉಳಿದ ಎಲ್ಲ ಕ್ಯಾಂಡಿಡೇಟ್ಗಳು 30 ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದರ ಅಫಿಷಿಯಲ್ ಲಿಂಕ್ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೋಟಿಫಿಕೇಶನ್ ಕೂಡ ಅಪ್ಲೋಡ್ ಮಾಡಿರ್ತೇನೆ, ಅದನ್ನು ಚೆಕ್ ಮಾಡ್ಕೋಬೋದು. 2 ಮಾರ್ಚಿಂದ 22 ಮಾರ್ಚ್ ತನಕ ಮಾತ್ರ ಕಾಲಾವಕಾಶ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇರುತ್ತೆ. ಸೊ ಈ ಮಾಹಿತಿ ನಿಮಗೇನೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.